ಸಾರ್ವಜನಿಕರ ಕುಂದುಕೊರತೆಯ ಅಹವಾಲು ಸಭೆ. ಸಾರ್ವಜನಿಕರು ಲಂಚ ಪಡೆಯುವುದರ ಬಗ್ಗೆ ನೇರ ಪ್ರಶ್ನೆ. ಸಾರ್ವಜನಿಕರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದ ಕರ್ನಾಟಕ ಲೋಕಾಯುಕ್ತ ಎಸ್ಪಿ. ಲಂಚಾವತಾರ ಮಾಡುವ ಅಧಿಕಾರಿಗಳ ವಿರುದ್ಧ ಖುದ್ದು ಪ್ರಶ್ನೆ ಮಾಡಿದ ಸಾರ್ವಜನಿಕರು. ಲಂಚ ಸ್ವೀಕರಿಸುವ ಬಗ್ಗೆ ಮಾಹಿತಿ ನೀಡಿ ಎಂದು ತಿಳಿಸಿದ ಲೋಕಾಯುಕ್ತರು. ಸಾರ್ವಜನಿಕರ ನೂರಾರು ಪ್ರಶ್ನೆಗಳಿಗೆ ಉತ್ತರಿಸಿದ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಸಾರ್ವಜನಿಕರು ಲಂಚಾವತಾರ ಮಾಡುವ ಅಧಿಕಾರಿಗಳ ವಿರುದ್ಧ ಪ್ರಶ್ನೆ ಮಾಡಿದರು. ಇದಕ್ಕೆ ಉತ್ತರಿಸಿದ ಲೋಕಾಯುಕ್ತರು ಲಂಚವನ್ನು ಸ್ವೀಕರಿಸುವ ಅಧಿಕಾರಿಗಳ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಮಾಹಿತಿಯನ್ನು ನೀಡಿ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ತ್ರಿಕಾಲವಾಣಿ ಟಿವಿ 12 ನ್ಯೂಸ್ ರಿಪೋರ್ಟರ್ ಬಚ್ಚಹಳ್ಳಿ ನಾರಾಯಣಸ್ವಾಮಿ. ಸರ್ವೆಗೆ ಏನೆಲ್ಲರೂ ಮಾಧ್ಯಮ ಮಾಡಿದ್ರು, ಏನೆಲ್ಲರೂ ಮಾಧ್ಯಮ ಮಾಡಿದ್ರು ಕಡಿತ ಆಗಿದೆ. ನಮ್ಗೆ ಇನ್ ಜನರಲ್ ಆಗಿ ಕಂಪ್ಲೇಂಟ್ ಬರೋದು ಮೀಟಿಂಗ್ಗಳಲ್ಲಿ ಹೋದಾಗ ಸರ್ವೇಯರ್ಸು ಕಾಮನ್ ಆಗಿ ಬರುತ್ತೆ. ಎಲ್ಲ ಸರ್ವೇಯರ್ಸ್ ಎಲ್ಲೋದ್ರು ಬಂದಿದೆ ನೋಡಿಯಪ್ಪ. ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಯಜಮಾನ್ರೆ? ಹೇಳಿಯಪ್ಪ, ಇಲ್ಲಿ ಏನು ಆದೇಶ ಪ್ರತಿಯೊಂದು ಏನು ಆದೇಶ ಪ್ರತಿಯೊಂದು ಇಲ್ಲಿ ಎಸ್ ಸಾಹೇಬ್ ಆಫೀಸ್ಗೆ ಬರ್ಬೇಕಾ ತಹಸೀಲ್ದಾರ್ ಇಲ್ಲ ಕೇಳಿದ್ರೆ ನೀವು ಅವ್ರಿಗೆ ಸಾಹೇಬ್ ಇದ್ದಾರೆ ಇಲ್ಲಿ ಮಾಡ್ಬೇಕ್ರಿ. ನಾನು ಹೇಳೋದು ಕೇಳಿ, ಇಂಥದಿದೆ ಇಂಥದಿಲ್ಲ ಅಂತ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀರಾ ನೀವು? ಇಲ್ಲ ಸಿಂಪಲ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಂಡಾರ್ಸ್ಮೆಂಟ್ ಹಾಕ್ಕೊಟ್ಟಿಲ್ಲ ಇಲ್ಲ ಅಂತಂದ್ರೆ ಅಂತ ಕೇಳ್ತಾರೆ. ಆಯ್ತ್ರಿ, ಅದೇ ಬೇಕು, ಅದ್ರ ಸಲುವಾಗಿ ಬಂದಿದ್ದಾರೆ. ಇಲ್ಲ ನನ್ನ ಹತ್ರ ಯಾಕೆ ಬರ್ತಿದ್ರು ಅವರು?
ಎಂಡಾರ್ಸ್ಮೆಂಟ್ ಏನು ಕೊಡ್ಬೇಕಲ್ಲ, ಅದು ಇದೆಯೋ ಇಲ್ಲೋ ಏನಾದ್ರು ಕೊಡ್ಬೇಕಲ್ಲ. ಆಯ್ತು ಇಂದಾದ್ಮೇಲೆ ಅದು ಬೇಕನ್ನಕ್ಕೆ ರೆಕಾರ್ಡಿಂಗ್ ಬೇಕಲ್ಲ. ಎಲ್ಲ ಕೇಳ್ತಾ ಇದ್ರು ಯಾವುದೋ ಆರ್ಡರ್ ಕಂಪ್ಲೇಂಟ್ ನಮ್ಮದೇ ಆರ್ಡರ್ ಕಂಪ್ಲೇಂಟ್ ಅದಕ್ಕೂ ಮ್ಯಾಚ್ ಆಗಿದೆ. ಕೆಲಸ ಮಾಡಿ ಅದು ಏನು ಕೇಳ್ತಾ ಇದ್ದಾರೆ ಅದು ರೈಟಿಂಗ್ ದಾಗ ಕೊಡಿ. ಅದು ನೆಕ್ಸ್ಟ್ ಇಲ್ಲ ಅಂತಂದ್ರೆ ನೀವೇನು ವಿಸಿಟ್ ಕಮಿಟಿ ಅವ್ರಿಗೆ ಏನು ಹೋಗ್ಬೇಕು ಅಂತ ಆಯ್ತಾ. ತೆಲುಗು ಬರೋದಿಲ್ಲಮ್ಮ, ಅವರೆಲ್ಲ ತಿಳಿಸಿ ಹೇಳಿದ್ರು ನನಗೆ, ಮಾಡ್ತಾ ಇದ್ದಾರೆ ಅವರು. ಟೈಮ್ ಆಗುತ್ತಮ್ಮ, ಇಲ್ಲ ಒಂದು ಮಾತುಕತೆ ನಾನೇ ಲಾಯರ್ ನಿಂತು ನಿನ್ನ ಪರವಾಗಿ AC ಕಳಿಸಿದ್ದೆ ಅಂತ ಪ್ರೈವೇಟ್ ಜಮೀನು ಸಂಬಂಧ ಇಲ್ಲ ಅದು ಮಾಡ್ತಾ ಇದ್ದೀನಿ. ನಿನ್ನ ಒಳ್ಳೆ ಏಜ್ ಆಗಿದೆ ಮಾಡ್ತಾ ಇದಾರಮ್ಮ, ಟೈಮ್ ಆಗುತ್ತೆ. ಇರ್ಲಿ, ತೊಂದ್ರೆ ಇಲ್ಲ. ಆಯ್ತು, ಮಾಡ್ತಾ ಇದ್ದಾರೆ, ಕರ್ಕೊಂಡು ಹೋಗಿ. ಹೋಗಿ ಅಮ್ಮ. ಇದು ಫರ್ಟಿಲೈಸರ್ ಸ್ಟೋರ್ ಇದೆ ಅಲ್ಲ? ಹಾ? ಅದ್ರಲ್ಲಿ ಇಲ್ಲ ಅಂತ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಲಾಸ್ಟ್ ಟೈಮ್ ಹೇಳ್ದಂಗೆ ಕಾರ್ಪೊರೇಷನ್ ಇಲ್ಲ ಕಸ ವಿಲೇವಾರಿ ಇದು. ಮೊನ್ನೆ ನಾವೆಲ್ಲ ಇನ್ಸ್ಪೆಕ್ಟ್ ಮಾಡ್ಬೋದಿವಿ, ಏನು ಹಂಗೆ ಇವೆಲ್ಲ ಅಲ್ಲ, ನಾವು ಮಾಡಿಸೋದಲ್ಲ. ಈಗ ಮಳೆ ಬರ್ತಾ ಇದೆ, ಡಿಸೀಸಸ್ ರೈಟ್ ನಾವು ಸೆಂಟ್ ರಿಪೋರ್ಟ್ ಆಲ್ಸೋ ಈಗ ಮತ್ತೆ ರಿಪೀಟ್ ಆಗುವಂತ. ಆಮೇಲೆ ಆ ಫುಡ್ ಅವ್ರದ್ದು ನಂಬರ್ ತೊಗೊಂಡಿದ್ರ DH ಅವ್ರು ತೊಗೊಂಡ್ರ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಇಂದು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಕುರಿತಾಗಿ ಏನು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರಿಗೆ ಆಗ್ತಿರುವಂತಹ ವಿಧಾನ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಹಾಗೂ ವಿವಿಧ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ SP ಸರ್ ಡಾಕ್ಟರ್ ರಾಮೇಲ್ ಸರ್ ಬಂದು ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಎಲ್ಲರಿಗೂ ಕೂಡ ತಮಗೆ ಹಾಗೂ ನಮ್ಮ ಕಚೇರಿಗೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡಿದ್ದಾರೆ. ಹಾಗಾಗಿ ಅವರ ನಿರ್ದೇಶನದಂತೆ ಎಲ್ಲ ಅರ್ಜಿಗಳನ್ನ ಶೀಘ್ರದಲ್ಲೇ ನಾವು ಪ್ರಾಮುಖ್ಯತೆ ನೀಡಿ ವಿಲೇವಾರಿ ಮಾಡ್ತೀವಿ ಅಂತ ಅವರಿಗೆ ಭರವಸೆ ಕೊಡ್ತಾ, ತಾವು ಕೂಡ ಅದೇ ರೀತಿ ಎಲ್ಲ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕು. ಹಾಗೆ ಇನ್ನು ಅಷ್ಟೇ ಅರ್ಜಿಗಳಿಗೆ ಸೀಮಿತವಾಗದೆ ಪ್ರತಿನಿತ್ಯ ಬರುವಂಥ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಹಾಗೂ ನಮ್ಮ ಕಚೇರಿಯಲ್ಲಿ ಹೇಗೆ ಆಫೀಸ್ ಮಾಡ್ಕೊಂಡಿದ್ದೀವಿ ಆ ರೀತಿ ತಮ್ಮ ಕಚೇರಿಗಳಲ್ಲೂ ಆಫೀಸ್ ಮಾಡಿಕೊಂಡ್ರೆ ತಾವು ಫೀಲ್ಡ್ ಆಫೀಸರ್ಸ್ ಇರ್ತೀರಿ, ಕೆಳಗಡೆ ಕೇಸ್ ವರ್ಕರ್ಸು ಅರ್ಜಿಗಳನ್ನ ಪೆಂಡಿಂಗ್ ಮಾಡೋದಕ್ಕೆ ಆಸ್ಪದ ಸಿಗೋದಿಲ್ಲ. ಆಫೀಸ್ ಆದರೆ ನೀವು ಮಾನಿಟರ್ ಮಾಡ್ಬೋದು. ಇನ್ ಟೈಮಲ್ಲಿ ಅವರಿಗೆ ಹಿಂಬರ ಕೊಡೋದು ಅಥವಾ ಅವರಿಗೆ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. NIC ಅವ್ರ ಜೊತೆ ತಾವು ಡಿಸ್ಕಷನ್ ಮಾಡಿಕೊಂಡು ಒಂದು ಪೇರೆಂಟ್ಸ್ ಮೇಲೆ ಆಫೀಸ್ ಮಾಡಿಸ್ಕೊಂಡ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸಾರ್ವಜನಿಕರಿಗೂ ಕೂಡ ಈ ವಿಚಾರವಾಗಿ ಅನುಕೂಲ ಆಗುತ್ತೆ. ವ್ಯಾಲಿಡೇಷನ್ ಆಗಿಲ್ಲ, ಡಿಲೇ ಅನ್ನೋ ಒಂದು ಪದ್ಧತಿ ಕಡಿತ ಆಗುತ್ತೆ ಅಂತ ಹೇಳ್ತಾ, ಮಾನ್ಯ SP ಸರ್ ಹಾಗೂ DYSP ಸರ್ಗೆ ಮತ್ತು ಎಲ್ಲ ಲೋಕಾಯುಕ್ತ ಸಿಬ್ಬಂದಿಗಳಿಗೆ ಧನ್ಯವಾದ ಹೇಳ್ತಾ, ಸಾರ್ವಜನಿಕರು ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಧನ್ಯವಾದ ಹೇಳ್ತಾ ಈ ಒಂದು ಜನ ಸಂಪರ್ಕ ಸಭೆನ ಮುಕ್ತಾಯಗೊಳಿಸ್ತೀವಿ. ನಮಸ್ತೆ. ನಾಡಿದ್ದು ಪೂಜೆ ಮಾಡ್ಕೊಂಡು ಕರೆಕ್ಟಾಗಿ ಸ್ಪೆಷಲಿ ಹಾಸ್ಪಿಟಲ್ಸ್ಗಳಲ್ಲಿ ಸ್ಕೂಲ್ಸ್ಗಳಲ್ಲಿ ನಮ್ಗೆ ತುಂಬ ತೊಂದರೆ ಇರ್ತದೆ. ಸೊ ನಾವು ಸರ್ಪ್ರೈಸಾಗಿ ವಿಸಿಟ್ ಮಾಡ್ತಾ ಇದ್ದೀವಿ. ಮೊನ್ನೆ ಎಲ್ಲ ನಿಮ್ಮ ಕಸ ವಿಲೇವಾರಿ ಕಂಟಿನ್ಯೂಸ್ ಆಗಿ 5 ತಾಲೂಕುಗಳಲ್ಲಿ ನಾವು ಸರ್ಪ್ರೈಸಾಗಿ ಐಡೆಂಟಿಫೈ ವಿಸಿಟ್ ಮಾಡಿದ್ವಿ. ಕಸ ವಿಲೇವಾರಿ ಸರಿ ಆಗ್ತಾ ಇಲ್ಲ ಅಂತೇಳಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ವಿ ಅಧಿಕಾರಿಗಳ ಮೇಲೆ. ಆಮೇಲೆ ಅದು ಸರಿಯಾಗಿ ಇದನ್ನು ಡಿಸಿಷನ್ ಮಾಡಿಲ್ಲ ಅಂದರೆ ನಿನ್ನ ಇಂಟೆನ್ಷನ್ ಸರಿ ಇಲ್ಲ ಅಂತ ತೋರಿಸ್ಕೊಡೋದು. ಎಲ್ಲ ಕಾಣೋ ಪ್ಲೇಸಲ್ಲಿ ನಿಮ್ಮ ಕಚೇರಿಗಳಲ್ಲಿ ಕಾಣೋ ಹಾಗೆ ಹಾಕಬೇಕು. ಜನರಿಗೆ ಬಂದವರಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ಏನೋ ಅಂತ ತೊಂದರೆ ಕೊಡ್ತಾ ಇಲ್ಲ ಅಂದರೆ ಇದು ಅವಶ್ಯಕತೆಗೆ ಬೀಳಲ್ಲ. ನಿಮ್ಗೇನಾದರೂ ನೀವು ಮಾಡ್ತಾ ಇದ್ದೀವಿ, ಜನರಿಗೆ ಒಂದು ಅಪಾರ್ಚುನಿಟಿ ಇದೆ. ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ಇದೆ,
ಅದು ಅವ್ರಿಗೆ ಅನುಕೂಲ ಆಗತ್ತೆ ಅಂತೇಳಿ ನಾವು ಇದೆಲ್ಲ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಅಧಿಕಾರಿಗಳಲ್ಲಿ ಏನು ಕೇಳ್ಕೊಳ್ಳೋದಂದ್ರೆ, ನಮ್ಮ ಲೋಕಾಯುಕ್ತ ಕಚೇರಿಯಿಂದ ನಿಮಗೆ ನಾವು ಲೋಕಾಯುಕ್ತಕ್ಕೂ ಹೊರಗೆ ಬಂದು ಭೇಟಿಯಾಗಿ ನನಗೆ ಹಣ ಕೊಡಿ ಅಂತ ಹೇಳಿ ಯಾರು ನಿಮಗೆ ಡಿಮಾಂಡ್ ಮಾಡೋದಿಲ್ಲ. ಅಧಿಕಾರಿಗಳಲ್ಲಿ ಮೊನ್ನೆ ಲಾಸ್ಟ್ ಮಂತಲ್ಲಿ ನಮ್ಮ ಚಿಕ್ಕಬಳ್ಳಾಪುರಲ್ಲಿ 2 ಕೇಸ್ ಮಾಡ್ತಿದ್ದೀವಿ ನಾವು. ಯಾರೋ ಅಧಿಕಾರಿಗಳಿಗೆ ಯಾವನೋ ಥರ್ಡ್ ಪಾರ್ಟಿಯನ್ನು ನಾವು ಲೋಕಾಯುಕ್ತಿದ್ದೀವಿ ಹೊರಗೆ ಬಂದು ಭೇಟಿಯಾಗಿ ಏನು ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಆದ್ಮೇಲೆ ಎಲ್ಲ ಅಧಿಕಾರಿಗಳು ಹೆದರ್ತೀರಾ, ಹೆದರಿ ಊರು ಬಿಡ್ತೀರಾ, ಹಾಕ್ತೀರಾ, ನೀವು ಅವ್ರಿಗೆ ದುಡ್ಡು ಕೊಟ್ಬಿಡ್ತೀರಾ. ಆ ಥರ ಏನು ಕರೆಯೋದಿಲ್ಲ. ನಾವು ಹಂಗೇನಿದ್ರು ನೋಟಿಸ್ ಕೊಟ್ಟು ನಿಮ್ಮ ಅಧಿಕಾರಿಗಳನ್ನ ನಮ್ಮ ಆಫೀಸ್ಗೆ ಕಳಿಸ್ತೀವಿ, ಇಲ್ಲಾಂದರೆ ಟ್ರ್ಯಾಪ್ ರೇಡ್ ಮಾಡ್ತೀವಿ. ಇದು ಬಿಟ್ಟು ನಮ್ಗೆ ಅಲ್ಲೇ ಭೇಟಿಯಾಗೋ ಹೊರಗೆ ಬಂದು ಭೇಟಿಯಾಗೋ ಅಷ್ಟು ಅಂತ ನಮ್ಮ ಸಂಸ್ಥೆಯಿಂದ ಯಾರು ನಮ್ಗೆ ಫೋನ್ ಮಾಡೋದಿಲ್ಲ, ಯಾರು ಆ ಥರ ಹೇಳೋದಿಲ್ಲ. ಇದು ಸೂಕ್ಷ್ಮವಾಗಿ ನಿಮ್ಮ ಗಮನಕ್ಕೆ ಹೇಳ್ತಾ ಇದೆ. ಯಾಕಂದರೆ ಆ ಥರ ಆಗಿದ್ದು ಕೂಡ ಇದು ನಿಮ್ಮ ಗಮನಕ್ಕೆ. ಮುಂದೆ ಈಗ ಯಾರಾದ್ರೂ ಬಂದಿದ್ದೀರಾ ಅವ್ರಿಗೆ ಪರವಾದ ಕೊಡಿ. ಇಲ್ಲೇ ನಾಳೆ ನಾಡ್ದು 3 ದಿನದಲ್ಲಿ ಆಗುತ್ತಿದ್ರೆ ಅಧಿಕಾರಿಗಳು ಮಾಡಿಸ್ತೀನಿ. ಟೈಮ್ ಬಂದು ಸ್ಕೆಚ್ ಮಾಡ್ಕೊಂಡು ಅದು ಸ್ಕೆಚ್ ಕೊಡಿ ಅಂತ ಮಾಡಿ ಅಂತಂದ್ರು. 3 ದಿನದಿಂದ ಬರ್ತೀನಿ ಅಂತ ಸಲಹೆ ಮಾಡಿದೆ. ಇಲ್ಲಿ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅವರ ಇದರಲ್ಲಿ ಸಿಸ್ಟಮ್ ಇದೆ, ನೀವು ಅವ್ರು ಫೋನ್ ಮಾಡಿ ಅಂತ ಹೇಳಿ ನಮ್ಮ ಪಾಪ ಅವರಂದ್ರೆ ಯಾರು ಮುರಳಿ ಸರ್ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ಅವ್ರು ಫೋನ್ ಮಾಡಿದ್ರೆ ಎಲ್ಲ ಇವಾಗ ಬರ್ತೀನಿ ಅವ್ರು ಬರ್ತಾರೆ ಏನು ಸರ್ ನೀವು ಮಾಡ್ತಾ ಇದ್ದಾರೆ ಅವ್ರು ಬಗ್ಗೆ ಮಾಡ್ಕೊಂಡು ಅಂತ ಈಗ ಮುಂದೆ ಮಾಡೋದ ನಾನು ಸಾವಿರಾರು ಹತ್ತತ್ತು 1 ವರ್ಷಕ್ಕೆ ನಿಮಗೆ ಬರೋದು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಫಸ್ಟ್ ಒಂದು ಸ್ಕೆಚ್ ಮಾಡಿಸ್ತಿದ್ದೆ, ಅದು 58 ಬಾರ 5 ಸ್ಕೆಚ್ ಆಯಿತು. 3 ಮಾಡ್ಕೊಳ್ಳೋದು ಅವಾಗ 3 ಬೆಲೆ ಪೆಟ್ರೋಲ್ ಕಾಸು ಕೊಡ್ತಾರೆ. ಇಲ್ಲ ನೋಡಿ ಅಮ್ಮ, ಹಿಂಗಾಗತ್ತೆ, ಎಲ್ಲ ಲೈನ್ ಬಂದು ನಿಂತ್ಕೊಂಡ್ಬಿಡ್ತಾರೆ, ನೀವೆಲ್ಲ ಮಾಡೋಕ್ಕೆ ಇಸ್ಕೊಡಿ ಆಯ್ತು. ಅವೆಲ್ಲ ಇಸ್ಕೊಳ್ಳಿ, ಕುತ್ಕೊಳ್ಳೋಕೆ ಇಸ್ಕೊಂಡು ಜಮೀನು 500 ಕೂಡ ಬಂದಿರಕ್ಕ ಇಲ್ಲ 500 ಆಗಲ್ಲ. 5 ಜನ ಕೊಡ್ಬೇಕು, 5 ಜನ ಮಾಡ್ಬೇಕು. ಏನು ಸರ್ 5 ಜನ ಒಂದು ಕಲ್ಪನೆ ಸರ್ ಇಲ್ಲ ಹಿಂಗೆಲ್ಲ ಮಾಡಿದ್ರೆ ನಾವು ಎಷ್ಟು ಜನ ಕ್ಲಾಸ್ ಕೇಳಿದ್ರಾ? ಹೌದು ಸರ್, ಎಷ್ಟೊಂದು ಕೇಳಿಲ್ಲ. 5 ಜನ ಕೊಡ್ಬೇಕಂತೇಳಿ ನಾವು ಕೇಳಿದ್ವಿ. ಯಾರು ಸರ್ವೇರ್ ಯಾರು ಸರ್ ಯಾರು ಮುರಳಿ ನೋಡಿ ಫೈಲ್ ಅಲಾಟ್ ಆಗುತ್ತೆ ಮುರಳಿ ಅನ್ನೋ ದುಡ್ಡು ಕೇಳಿದ್ರೆ ಹೌದು ಸರ್ ಕೇಳಿದೆ. ನೀವು ಅವಾಗ ರೆಕಾರ್ಡಿಂಗ್ ಮಾಡ್ಕೊಂಡು ನಮ್ಮ ಹತ್ರ ಬರ್ಬೇಕಲ್ಲ. ಅದಕ್ಕೆ ನಾವು ಈ ಮೀಟಿಂಗ್ ಮಾಡೋದು ಅದಕ್ಕೆ. ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ಇದೆ, ದುಡ್ಡು ಕೇಳಿದಾಗ ನಮ್ಮ ಹತ್ರ ಫೋನ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಹೇಳ್ತೀವಿ ನಾವು ಏನು ಮಾಡ್ಬೇಕು ಅಂತೇಳಿ. ಏನು ಇಂಥವರೆಲ್ಲ ಇರಬಾರ್ದಲ್ಲ, ತೊಂದರೆ ಆಗಬಾರ್ದಲ್ಲ ನಿಮಗೆ. ತೊಂದರೆ ಆಗ್ತದೆ ಸರ್. ನಿಮ್ಮಂಥವ್ರಿಗೆ ಎಷ್ಟು ಜನ ಹಿಂಗೆ ತೊಂದರೆ ಮಾಡಿರ್ತಾನೋ ಅವನು. ಅಂತ ಅದಕ್ಕೆ ಬಂದು ಇಲ್ಲ ಸರ್ GS ಯಾಕೆ 9 ದಿವಸ ಮೊನ್ನೆ ಅವ್ರು ಬೆಳಿಗ್ಗೆ ಅಪ್ಲಿಕೇಶನ್ ಯಾವ ಕೊಟ್ಟಿದ್ದೀರಾ? ಇದು ಏನು ಯಾಕೆ ಹೌದು, ಯಾವಾಗ ಅವ್ರಿಗೆ ಆಗಿದೆ ಚೆಕ್ ಮಾಡಿ, ಚೆಕ್ ಮಾಡಿ. 4 ತಿಂಗಳಾಗಿ ಸರ್ ಅವ್ರಿಗೆ. ಅಲ್ಲ, ನೀವು ದುಡ್ಡು ಕೇಳಿರೋ ಬಗ್ಗೆ ಏನಾದರೂ ರೆಕಾರ್ಡಿಂಗ್ ಏನು ಮಾಡ್ಕೊಂಡು ಅವ್ರು ಫೋನ್ ಜೋಬಲ್ಲಿ ಕೊಟ್ಟರೆ ಅವ್ರಿಗೆ ಕೊಡಲಿಲ್ಲ. ಬಟ್ 5 ಜನ ಕೊಡ್ಬೇಕಂತ ಕೇಳಿದ್ರ ನಾವು ಒಂದು ಕಲ್ಕೊಂಡೆಲ್ಲ ಇಷ್ಟು ಕೊಟ್ಟರೆ ಆತ ಸರ್ ನಾವು ಕೊಡಲ್ಲ ಕಾಸು ಅಂತಂದ್ರೆ. ನೀವು ಬಂದೋಯ್ತು ಬೇಕಾದ್ರೆ 500 ರೂಪಾಯಿ ಪೆಟ್ರೋಲ್ ಕೊಡ್ತೀವಿ, ನೀವು ಕೊಡಲ್ಲ ಅಂತ ಹಂಗಾಗುತ್ತೇನಪ್ಪ. ಯಾವ ಡೇಟಿಗೆ ಇತ್ತಿದ್ದು ಸರ್ ಸರ್ವೆ? ಯಾವಾಗಿತ್ತು ಡೇಟು? ಸರ್ ಒಂದು ಸ್ಕೆಚ್ ಆಗಿ ಒಂದು 2-3 ತಿಂಗಳಾಗಿದೆ. ಡೇಟ್ ಇರುತ್ತಲ್ಲ, ಇಂಥ ತಾರೀಕು ಬರ್ತೀವಿ ಅಂತ ಹೇಳಿ. ಇದು ಅಲೋಕೇಟ್ ಆಗುತ್ತದೆ ಅದು. ಒಂದು ಮಾಡಿದ್ದಾರೆ ಸರ್. ಒಂದು ಸ್ಕೆಚ್ ಹಾಕಿ ಬಂದು ಸ್ಕೆಚ್ ಏನು ಕಾರ್ಯಪಾಲಕ ಮನೆ ಮಾಡ್ಕೊಡ್ಬೇಕು. ಯಾವ್ದು ಯೋಜನೆ ಅಡಿ ಏನು ಅಂತ ಹೇಳ್ಬೇಕಲ್ಲ ನನಗೆ. ಮಳೆ ಅಂದ್ರೆ ಯಾವ ವರ್ಷ ಮಳೆ ಲಾಸ್ಟ್
ಲೇಟ್ ಆಗಿ ಓಕೆ. ಕೆಲವೊಂದು ನನ್ನ ಹತ್ರ ಒಂದು 20 ಅರ್ಜಿಗಳು ಪೆಂಡಿಂಗ್ ಇದೆ ನಾನು ಬಂದಿದ್ದು ಅದರಲ್ಲಿ ಒಂದು 7-8 ಆಲ್ರೆಡಿ ತೊಗೊಂಡಿದ್ದಾರೆ. ನನ್ನ ಬ್ಯಾಂಕಲ್ಲಿ ರೆಕಾರ್ಡ್ ಚೆಕ್ ಮಾಡ್ತಾರೆ. ದೆನ್ ಅವ್ರ ಮುಂದೆ ಆ ಮನೆ ಕ್ಲಿಯರ್ ಮಾಡಿಸ್ಕೊಂಡ್ರೆ ಅದೇ ಮನೆಗೆ ಮತ್ತೆ ಇನ್ನೊಂದು ಅರ್ಜಿ ಕೊಡ್ತಾರೆ. ದುಡ್ಡು ತೊಗೊಂಡಾದ್ಮೇಲೆ ನಮ್ಮ ಮನೆಗೆ ಬಿದ್ದೋದಕ್ಕೆ ಆ ಟೈಮಲ್ಲಿ ಬಿದ್ದೋಗ್ತೀವಿ. ದೆನ್ ನಾನು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿ ಅದಕ್ಕೆ ಸ್ವಲ್ಪ ಏನು ಮಾಡಿದೆ ಇವ್ರದ್ದು ಕೂಡ ಸ್ಪಾಟ್ ವಿಸಿಟ್ ಮಾಡಿ ಅಮೌಂಟ್ ಏನಾದರೂ ಚೆಕ್ ಮಾಡಿದ್ದೀರಾ ಅಂತ ಚೆಕ್ ಮಾಡಿಬಿಟ್ಟು ಅವ್ರು ಹೋಗಿದ್ದೀರಾ ಅಂತ ಎಲ್ಲ ಚೆಕ್ ಮಾಡಿದ್ರೆ ಸರ್ಟಿಫಿಕೇಟ್. ದೆನ್ ಇವ್ರದ್ದು ಪಟ್ಟಿ ನಿಮ್ದು ಇದೆಯಲ್ಲ ಪಟ್ಟಿಲಿ ರದಮ ಪಟ್ಟಿಲಿ ಇದೆಯಲ್ಲ ದುಡ್ಡು ಹೋಗಿದೆ. ನಾನೀಗ ಎಲೆಕ್ಷನ್ ಆದಮೇಲೆ ಪರ್ಸ್ನಲಿ ಎಲ್ಲ ಮನೆಗೂ ನಾನೆಲ್ಲ ವಿಸಿಟ್ ಮಾಡಿ ತುಂಬ ಹಳೆ ವಿಸಿಟ್ ಕ್ರಾಸ್ ವೆರಿಫೈ ಆ ಟೈಮಲ್ಲಿ ಆ್ಯಕ್ಚುಲಿ ಆ ಇಯರಲ್ಲೇ ಕೊಡಬೇಕು ಸರ್. ಡಿಲೇ ಆಗಿಲ್ಲ ಈಸ್ ಎಲಿಜಿಬಲ್. ಸೊ ಈಗ ಅವನ ಅಕೌಂಟಿಗೆ ಹೋಗ್ಬೇಕು. ನಾವು ಸ್ಪಾಟ್ ವಿಸಿಟ್ ಮಾಡ್ತೀವಿ ಸರ್. ಯಾಕಂದ್ರೆ ಅದು ಲ್ಯಾಂಡ್ ಏನಾಗಿದೆ ಅನಂತರಾಗಿದ್ದಾಗ ಅದು ಕೂಡ ಅದೇ ನಾನು ವೆರಿಫೈ ಮಾಡಿ ಒಂದೇ ಸೆಕೆಂಡ್ ಬನ್ನಿ ಇವ್ರೆ ಅದೇ ನನಗೆ ಗೋಮಾಳ ಅಂತಾನೆ ಕಳಿಸ್ತಾರೆ. ಏನು ಸಬ್ಸಿಡಿ ಖರ್ಚುಗಳು 1 ವರ್ಷದಿಂದ ಕೊಟ್ಟರು ಯಾರು ರೆಸ್ಪಾನ್ಸಿಬಿಲಿಟಿ ಏನೋ ಕೇಳಿದಾರೆ RRT ಸಹಾಯ ಅಲ್ಲ ಏನು FID ಆಗಬೇಕು ಅಲ್ಲ ಈ FID ಕೃಷಿಯ ಥರ ತಗೋತಾರೆ. ಅಲ್ಲ FID ಆಗಬೇಕು. FID ಆಗಿಲ್ಲ. FID ಆಯ್ತಾ? ಇಲ್ಲ ಸರ್. ನೀವು ಅರ್ಜಿ ಯಾರಿಗೆ ಕೊಟ್ಟಿರಿ? 4ನೇ ತಾರೀಕಿಗೆ ಕೊಟ್ಟಿರಿ. ಎಲ್ಲಿದೆ ಕೊಟ್ಟಿರೋದು? ಇದು ಅಪಾಯಿಂಟ್ಮೆಂಟ್ ನೀವು ಕೊಟ್ಟಿರೋ ಕಾಪಿ ಇಲ್ವಾ? AC ಕಳಿಸ್ಕೊಟ್ಟಿದ್ದೀವಿ. ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಂತ ತಹಶೀಲ್ದಾರ್ ಅವರು ಕೊಟ್ಟಿದ್ದೀರಿ. FID ಆಗಬೇಕು. AC ಕಳಿಸ್ಕೊಟ್ಟಿದ್ವಿ ಮತ್ತು ಅವ್ರೇನೋ ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ತಾಲೂಕು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಬಂದು ಆಸಕ್ತರಾಗಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ SP ಸರ್ಗೆ ಹೃದಯದ ಸ್ವಾಗತ. ಹಾಗೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಕಚೇರಿಯ DOSP ಅವರಂತಹ ವೀರೇಂದ್ರ ಕುಮಾರ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೆ ಲೋಕಾಯುಕ್ತ ಕಚೇರಿಯ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೇನೆ. ಲೋಕಾಯುಕ್ತ ಸಿಬ್ಬಂದಿ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಬಂದಿದ್ದೀವಿ. ತಮಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ. ಈಗ ನಡ್ಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಬಗ್ಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂತೇಳಿ ವೀರೇಂದ್ರ ಕುಮಾರ್ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅದು ಹೇಳಾದ್ಮೇಲೆ ನಾನು ಯಾವಾಗಲೂ ಫೋನ್ ಬರುತ್ತೆ, ಯಾವಾಗಲೂ ಆಹ್ವಾನ ಬಂದರೆ ನಾನು ತಗೊಳ್ತೀನಿ. ಫೋನ್ ಆದ್ಮೇಲೆ ತಹಶೀಲ್ದಾರ್ ಅವರೇ, EO ಅವರೇ, ಹಿರಿಯ ನಾಗರಿಕ ಬಂಧುಗಳೇ, ನನ್ನ ಸಹೋದರಿ ಮಿತ್ರರೇ, ಪತ್ರಿಕಾ ಒಂದೊಂದು ತಾಲೂಕನ್ನು ಆಯ್ದುಕೊಂಡು ಸಾರ್ವಜನಿಕ ಅಹವಾಲು ಸ್ವೀಕಾರ ಸಮಾರಂಭ ಮತ್ತು ಏನು ಕುಂದುಕೊರತೆಗಳಿದ್ದಾವೆ, ಅರ್ಜಿಗಳಿದ್ದಾವೆ, ಸಂಬಂಧಿಸಿದ ಏರ್ಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ಮಾರ್ಗದರ್ಶನದಂತೆ ಜಿಲ್ಲೆಯ ಪ್ರತಿ ತಾಲೂಕಲ್ಲಿ ತಿಂಗಳಿಗೆ ಒಂದು ತಾಲೂಕನ್ನು ಆಯ್ದುಕೊಂಡು ಈಗ ನಾವು ಶಿಡ್ಲಘಟ್ಟದಲ್ಲಿ ಈ ಸಭೆಯನ್ನು ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನು ಆಚರಿಸ್ತೇವೆ ಅಂದ್ಕೊಂಡಿದ್ದೀವಿ.
ಉದ್ದೇಶ ಇಷ್ಟೇ, ಸಾರ್ವಜನಿಕರಿಗೆ ಅವ್ರ ಕಚೇರಿಗೆ ಹೋದಾಗ ಆ ಅಧಿಕಾರಿಗಳನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಅವಕಾಶ ಇದ್ದೇ ಇರಬಹುದು. ಅವಕಾಶವನ್ನ ಕೆಳ ಉದ್ಯೋಗಿಗಳು ಮತ್ತು ಕೆಳ ದರ್ಜೆ ಅಧಿಕಾರಿಗಳು ಅವಕಾಶವನ್ನ ಒದಗಿಸದೇ ಇರಬಹುದು. ತುಂಬಾ ಸರಳವಾದ ಸಿಂಪಲ್ ಸಮಸ್ಯೆಗಳಿರ್ತವೆ. ಅದಕ್ಕೆ ಅವರು 3-4 ದಿನ 4-5 ದಿನ ಕಚೇರಿಗೆ ಅಂದಾಜು ತಪ್ಪಿಸುವ ಉದ್ದೇಶದಿಂದ ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿ, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿಬಿಟ್ಟು ಸಾರ್ವಜನಿಕರನ್ನು ಒಂದು ಕಡೆ ಸೇರಿಸಿಕೊಂಡು ಅವರು ಅಹವಾಲೇನು, ಕುಂದುಕೊರತೆ ಏನು, ಅವು ಒಂದು ವೇಳೆ ಸಮಸ್ಯೆಗಳು ಇಲ್ಲೇ ಬಗೆಹರಿಯುವ ಹಾಗಿದ್ರೆ ಸಂಬಂಧಿಸಿದ ಅಧಿಕಾರಿಗಳು ಚರ್ಚಿಸಿ ಇಲ್ಲೇ ಬಗೆಹರಿಸಬೇಕು. ಒಂದು ವೇಳೆ ಬಗೆಹರಿದೆ ಹೋದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಹಾಕಿಕೊಳ್ಳಬೇಕು. ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಹೇಳಬೇಕು, ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಬ್ಬರು SP ಸಾಹೇಬರಿಗೆ ಆಫೀಸರ್ ಇರ್ತಾರೆ. ಅದರ ಕೆಳಗಡೆ DYSP ಮತ್ತು ಇನ್ಸ್ಪೆಕ್ಟರ್ ಸಿಬ್ಬಂದಿಗಳು ಇರ್ತಾರೆ. ನಿಮಗೆ ಯಾರೇ ಸರ್ಕಾರಿ ನೌಕರರಿಂದ ಅಥವಾ ಸರ್ಕಾರದ ಸಂಬಳ ಪಡ್ತಕ್ಕಂತಹ ಯಾವುದೇ ವ್ಯಕ್ತಿ ಮಾಡಬೇಕಾದಂಥ ಕೆಲಸವನ್ನ ಮಾಡಲಿಕ್ಕೆ ವಿಳಂಬ ಮಾಡಿದರೆ ಅಥವಾ ಯಾವುದೇ ಆಸೆ, ಆಮಿಷ, ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಅದನ್ನ ನೀವು ಕೆಲವೊಂದು ಸಾಕ್ಷ್ಯಾಧಾರಗಳಲ್ಲಿ ನಮಗೆ ಅದನ್ನು ಸಂಪರ್ಕ ಮಾಡಬೇಕು. ಸಂಪರ್ಕ ಮಾಡಿದರೆ ನಾವು ಅವ್ರ ಮೇಲೆ ಸೂಕ್ತವಾದಂಥ ಕ್ರಮಗಳನ್ನ ಕಾನೂನುಬದ್ಧವಾಗಿ ನಾವು ಕೈಗೊಳ್ತೇವೆ. ಸೊ ನಮ್ಮ ಸಂಸ್ಥೆಯಲ್ಲಿ 2 ರೀತಿಯ ಎನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದು ಮಾನ್ಯ ಅವರ ಆದೇಶದಂತೆ ಅವರ ಏನು ಜ್ಯುಡಿಷಿಯಲ್ ಸ್ಟಾಫ್ ಇದೆ ಬೆಂಗಳೂರಿನಲ್ಲಿ, ಅವರು ವಿಚಾರಣೆಯನ್ನು ಹಮ್ಮಿಕೊಳ್ತಾರೆ. ಸೊ ಲೋಕಾಯುಕ್ತ ಆಗ್ತಾರೆ. ಸೊ ಮಾನ್ಯ ಲೋಕಾಯುಕ್ತರಿಗೆ ಆರ್ಡರ್ ಮಾಡ್ತಾರೆ, ಅದನ್ನ ವಿಚಾರಣೆ ಮಾಡಿರ್ತೀವಿ. ಅದನ್ನು ಅವರು ಮಾಡಬಹುದು ಅಥವಾ ನಮಗೂ ಸಹ ರವಾನೆ ಮಾಡಬಹುದು. ಒಂದು ಲೋಕಾಯುಕ್ತ ಆಕ್ಟ್. ಏನು ಲೋಕಾಯುಕ್ತ ಆಕ್ಟ್ ಬರುತ್ತೆ? ಈ ಸರ್ಕಾರಿ ಅಧಿಕಾರಿ ಏನು ವೈಲೇಷನ್ ಮಾಡಿದ್ದಾರೆ, ಈ ಸುತ್ತೋಲೆಯನ್ನ, ಈ ಸರ್ಕಲ್ ವೈಲೇಷನ್ ಮಾಡಿದ್ದಾರೆ ಅಥವಾ ಸರಿಯಾಗಿ ಅವರು ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಬರ್ತಾ ಇಲ್ಲ, ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ, ಅಥವಾ ಏನು ಕಚೇರಿ ವೇಳೆ ಇದೆ ಆ ವೇಳೆಗಿಂತ ಮೊದಲು ಯಾವುದೋ ಕಾರಣ ತೋರಿಸ್ಬಿಟ್ಟು ಹೊರಟು ಹೋಗ್ತಾರೆ, ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಡಲ್ಲ. ಇಂಥ ನೌಕರನ ಏನು ಇದಿದೆ, ನಡತೆ ಇದೆ, ಅದು ಲೋಕಾಯುಕ್ತ ಆಕ್ಟ್ ಬರ್ತದೆ. ಇನ್ನು ನಮ್ಮದು ಪ್ರಾಹಿಬಿಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ, ಅದನ್ನು ಪೊಲೀಸರು ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಅಥವಾ ಯಾವುದೋ ನೌಕರ ತಾವು ಏನು ನಿಗದಿತ ಆದಾಯದಿಂದ ಕಾನೂನುಬದ್ಧವಾಗಿ ಪಡೆದಂತಹ ಸಂಬಳಕ್ಕಿಂತ ಅಧಿಕವಾದ ವೆಚ್ಚವನ್ನು ಮಾಡ್ತಾ ಇದ್ದಾರೆ ಅಥವಾ ಅದಕ್ಕಿಂತ ಹೆಚ್ಚು ಸಂಪತ್ತನ್ನ ಸಂಗ್ರಹ ಮಾಡಿದ್ದಾರೆ, ಎಕ್ಸೆಪ್ಟ್ ಅವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದು ಅನುವಂಶಿಕವಾಗಿ ಬಂದ ಆಸ್ತಿಯಿಂದ ಬಂದಂತ ಆದಾಯದಿಂದ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸೊ ಭ್ರಷ್ಟಾಚಾರದಿಂದ ಆ ಸಂಪತ್ತನ್ನು ಗಳಿಸಿದ್ರೆ ಅವ್ರ ಮೇಲೆ ನಾವು ಶೋಧನೆ ಮಾಡಬೇಕು, ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಸೊ ಈ ರೀತಿ ನಮ್ಮ ಉದ್ದೇಶ ಏನು ಅಂದ್ರೆ ಜನರನ್ನ ಮತ್ತು ಅಧಿಕಾರಿಗಳನ್ನು ಒಟ್ಟುಗೂಡಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ, ಮತ್ತೆ ಜನರಿಗೆ ಗೊತ್ತಾಗಬೇಕು ನಮ್ಮ ಲೋಕಾಯುಕ್ತ ಸಂಸ್ಥೆ ಇದೆ, ಜನರಿಗೋಸ್ಕರ ಇದೆ, ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ರೀತಿಯ ಸಭೆ ಹಮ್ಮಿಕೊಳ್ತೇವೆ. ಸೊ ನೀವು ಏನಾದರೂ ಸಮಸ್ಯೆ ಇರುತ್ತೆ, ಕುಂದುಕೊರತೆಗಳಿದೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಈಗ ಆಲ್ರೆಡಿ ನಮ್ಮ ಏನು ಕರಪತ್ರವನ್ನು ಹಂಚಿದ್ದಾರೆ. ಪ್ರತಿಯೊಂದು ಕಚೇರಿಯಲ್ಲೂ ಸಹ ನಂಬರ್ಗಳಿರ್ತವೆ, ಆ ನಂಬರಿಗೆ ಸಂಪರ್ಕ ಮಾಡಬಹುದು. ಹಾಗೆ ನಮ್ಮ ಖುದ್ದಾಗಿ ದಾಖಲಾತಿಗಳಲ್ಲಿ ಬಂದು ಭೇಟಿ ಆಗಬಹುದು. ಸೊ ಸಾರ್ವಜನಿಕರಿಗೆ ಅರ್ಜಿಗಳಿದ್ರೆ ದಯವಿಟ್ಟು ನಮಗೆ ಸಬ್ಮಿಟ್ ಮಾಡಬಹುದು. ಥ್ಯಾಂಕ್ ಯು. ಜೈ ಹಿಂದ್. ನಮ್ಮ DSP ಅವರು ವೀರೇಂದ್ರ ಕುಮಾರ್ ಅವರು ಎಲ್ಲ ಹೇಳ್ಕೊಟ್ಟಿದ್ದಾರೆ ಇಶ್ಯೂಸ್ ಬಗ್ಗೆ. ನಾನು ಅದಕ್ಕೆ 2-3 ಪಾಯಿಂಟ್ಸ್ಗಳು ಆ್ಯಡ್